ದರ್ಶನ್ ಪರ ವಕೀಲರ ಮನವಿ ಮೇರೆಗೆ ಇನ್ ಕ್ಯಾಮೆರಾ ಪ್ರಕ್ರಿಯೆಯನ್ನ ನಡೆಸಲಾಗ್ತಾ ಇದೆ. ಇನ್ ಕ್ಯಾಮೆರಾ ಪ್ರಕ್ರಿಯೆಗೆ ಮನವಿ ಮಾಡಿದ್ರು ವಕೀಲ ಸಿ.ವಿ. ನಾಗೇಶ್. ಮನವಿ ಮೇರೆಗೆ ಕೋರ್ಟ್ ಹಾಲ್ ಅನ್ನ ಮುಚ್ಚಿ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಪ್ರಕರಣಕ್ಕೆ ಸಂಬಂಧಪಟ್ಟವರು ಮಾತ್ರ ಕೋರ್ಟ್ ಹಾಲ್ ನಲ್ಲಿ ಇರಿ, ಬಾಕಿ ಉಳಿದಿರೋರು ಆಚೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. ನಾರ್ಮಲಿ ಕೊಲೆ ಕೇಸ್ನಲ್ಲಿ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಆಗಲ್ಲ. ಹೈ ಪ್ರೊಫೈಲ್ ಕೇಸ್ ಇರಬೇಕು, ಪೋಕ್ಸೋ ಕೇಸ್ ಇರಬೇಕು ಅಂತ ಕೇಸ್ಗಳಲ್ಲಿ ನೋಡ್ತಾರೆ. ಅಥವಾ ಡೆಲಿಬ್ರೇಟ್ ಆಗಿ ಯಾವುದೋ ಸಮಾಜದ ಗಣ್ಯ ವ್ಯಕ್ತಿ ಮೇಲೆ ಏನೋ ಒಂದು ಆರೋಪ ಬಂದಿದ್ರೆ ಅಂತ ಕೇಸ್ ಹಿಯರಿಂಗ್ ಟೈಮ್ನಲ್ಲಿ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಆಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ಈಗ ಸಿ.ವಿ. ನಾಗೇಶ್ ಅವ್ರು ಏನಂತ ಮನವಿ ಮಾಡಿಕೊಂಡ್ರು, ಆಮೇಲೆ ಪೊಲೀಸರಿಗೆ ಅತಿ ದೊಡ್ಡ ಸವಾಲಿದು, ಪ್ರಾಸಿಕ್ಯೂಷನ್ಗೆ ಅತಿ ದೊಡ್ಡ ಸವಾಲು. ಕೊಲೆ ಆಗಿದೆ ಅನ್ನೋದನ್ನ ಹೇಳ್ಕೊಂಡು ಬಂತು ಪ್ರಾಸಿಕ್ಯೂಷನ್, ಪ್ರೂಫ್ ಆಫ್ ಬರ್ಡನ್ ಅನ್ನ ಯಾವ ರೀತಿ ಕೊಡೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅಂತ. ಖಂಡಿತವಾಗ್ಲೂ ಮಮತಾ, ಯಾವುದೇ ಪ್ರಕರಣದಲ್ಲೂ ಕೂಡ ಪೊಲೀಸರು ತನಿಖೆ ನಡೆಸಿದ ನಂತರದಲ್ಲಿ ಅವರು ಚಾರ್ಜ್ ಶೀಟ್ನಲ್ಲಿ ಆರೋಪ ಹೊರಿಸಿ ಅದು ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳನ್ನು ಕೂಡ ಸಂಗ್ರಹ ಮಾಡಿರ್ತಾರೆ. ಆದರೆ ಈ ರೀತಿಯಾಗಿ ಯಾವಾಗ ಟ್ರಯಲ್ ಶುರುವಾಗುತ್ತೋ ಆವಾಗೇ ಪೊಲೀಸ್ ತನಿಖಾಧಿಕಾರಿಗೂ ಕೂಡ ಅಸಲಿ ಚಾಲೆಂಜ್ ಶುರುವಾಗುವಂಥದ್ದು. ಅದನ್ನು ಪ್ರೂವ್ ಮಾಡಬೇಕಾಗುತ್ತೆ ನ್ಯಾಯಾಧೀಶರ ಮುಂದೆ, ಆಗಲೇ ಅದು ಕೇಸ್ ನಿಲ್ಲುವಂಥದ್ದು. ಸಾಕಷ್ಟು ಕೇಸ್ಗಳಲ್ಲಿ ಇದೇ ಸಂದರ್ಭದಲ್ಲಿ ಅವು ಬಿಟ್ಟು ಹೋಗುವಂಥ ಕಾರಣಕ್ಕಾಗಿ ಹಲವು ಆರೋಪಿಗಳು ಕೂಡ ಕೇಸ್ಗಳಲ್ಲಿ ತಪ್ಪಿಸಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದಕ್ಕೆ ಬೇಕಾದಂಥ ಎಲ್ಲ ಪೂರ್ವ ತಯಾರಿಯನ್ನು ಕೆಲವು ದಿನಗಳ ಹಿಂದೆಲೇ ತನಿಖಾಧಿಕಾರಿ ಮತ್ತು SP ಮಾಡ್ಕೊಂಡ್ಬಂದಿದ್ರು. ಅದಕ್ಕೆ ತಯಾರಿ ಮುಂದುವರೆದ ಭಾಗವಾಗಿ ಇವತ್ತು ರೇಣುಕಾಸ್ವಾಮಿ ತಾಯಿ ಏನಿದ್ದಾರೆ ಅವರ ಸ್ಟೇಟ್ಮೆಂಟು ಮತ್ತು ಅವ್ರ ತಂದೆ ಸ್ಟೇಟ್ಮೆಂಟ್ ಏನಿದೆ ಅದು ಬಹಳ ಮುಖ್ಯವಾಗಿರುವಂಥದ್ದು. ಅದನ್ನು ಹೇಳಿಕೆಗಳು ದಾಖಲು ಮಾಡಿಕೊಳ್ಳೋದಕ್ಕೆ ಕೋರ್ಟ್ ಬಂದಂಥ ವೇಳೆಯಲ್ಲಿ ಕೋರ್ಟ್ ಹಾಲ್ ಒಳಗಡೆ ಸಾಕ್ಷಿಗಳು ಹೋಗೋದಕ್ಕೂ ಕೂಡ ಜಾಗ ಇರೋದಿಲ್ಲ. ಜೊತೆಗೆ ಅಷ್ಟೊಂದು ಸಂಖ್ಯೆಯಲ್ಲಿ ಕೋರ್ಟ್ ಹಾಲ್ ಒಳಗಡೆ ವಕೀಲರು ಬೇರೆಯವರೆಲ್ಲ ಸೇರ್ಕೊಂಡಿದ್ರು. ಅದೇ ಕಾರಣಕ್ಕಾಗಿ ವಕೀಲರಾದಂಥ ಸಿ.ವಿ. ನಾಗೇಶ್ ಅವರು ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸಲ್ಲಿ ಮಾಡಿ ಅಂತ ಮನವಿ ಮಾಡಿಕೊಂಡ್ರು ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲೇ ನ್ಯಾಯಾಧೀಶರು ಕೂಡ ಎಲ್ಲರನ್ನೂ ಕೂಡ ಹೊರಗಡೆ ಕಳಿಸಿ ಪ್ರಸನ್ನಕುಮಾರ್, SP ಪ್ರಸನ್ನಕುಮಾರು ಮತ್ತು ಸಿ.ವಿ. ನಾಗೇಶು, ಅವರ ಅಸಿಸ್ಟೆಂಟ್ಸು, ಲಾಯರ್ಗಳೇನಿರ್ತಾರೆ ಅವರು ಮತ್ತು ರೇಣುಕಾಸ್ವಾಮಿ ತಂದೆ ತಾಯಿ ಇವರಿಬ್ಬರನ್ನು ಹೊರತುಪಡಿಸಿ ಎಲ್ಲರನ್ನೂ ಕೂಡ ಹೊರಗಡೆ ಕಳಿಸಿ ಈಗ ವಿಚಾರಣೆ ಮಾಡ್ತಾ ಇರುವಂಥದ್ದು. ಅವರ ಹೇಳಿಕೆಗಳನ್ನು ದಾಖಲು ಮಾಡ್ಕೋತಾ ಇರುವಂಥದ್ದು. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಉಮೇಶ್.